ಹಾಯ್ ಫ್ರೆಂಡ್ಸ್, ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆಗ್ತಿರುವಂಥ ಫ್ಲೋಸ್ ಬೊಕ್ಕೆ ಬ್ಯಾಗ್ ಇದು ತುಂಬ ಟ್ರೆಂಡಿಂಗ್ ಮತ್ತು ವೈರಲ್ ಆಗ್ತಿತ್ತು. ನಾನು ಇದನ್ನ ಹೆಂಗಾರು ಮಾಡಿ ಟ್ರೈ ಮಾಡಲೇಬೇಕು ಅಂತ ಇದ್ದೆ. ಸೊ ನೋಡಿ, ಫೈನಲಿ ಈ ಔಟ್ಪುಟ್ ಬಂದಿದೆ. ಇದು ಓನ್ಲಿ ಹ್ಯಾಂಡ್ ಸ್ಟಿಚ್, ನೋ ಟೈಲರ್ ಮಿಷಿನ್. ನಾನು ಯಾವುದೇ ಥರ ಟೈಲರ್ ಮಿಷಿನ್ ಬಳಸಿಲ್ಲ, ಫುಲ್ಲಾಗಿ ಹ್ಯಾಂಡ್ ಸ್ಟಿಚ್ಚೇ ಮಾಡಿರೋದು. ಐ ಮೀನ್ ನಾನೇ ಕೂತ್ಕೊಂಡು ಒಂದೊಂದು ಹೊಲಿಗೆನೂ ಹಾಕಿರೋದು ಹ್ಯಾಂಡ್ ಸ್ಟಿಚ್ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಥರ ಟೈಲರ್ ಮಿಷಿನ್ ಅಂತ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಫುಲ್ಲಾಗಿ ಹ್ಯಾಂಡ್ ಸ್ಟಿಚ್ ಮಾಡಿರೋದು. ಸೊ ಇದು ಮಾಡೋದು ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಬೇರೆ ಇಂಟರ್ನೆಟ್ ಅವರು ಹ್ಯಾಂಡ್ ಟೈಲರ್ ಮಿಷಿನ್, ಇದು ಟೈಲರ್ ಮಿಷಿನ್ ಗೊತ್ತಿಲ್ಲದಿರೋರಿಗೆ. ಸೊ ಇದು ನನ್ನ ಹತ್ರ ಈ ಥರ ಒಂದು ಬ್ಯಾಗ್ ಇತ್ತು, ವಿತ್ ಜಿಪ್ ಅಟ್ಯಾಚ್ ಆಗಿತ್ತು. ಸೊ ನಾನು ಅದನ್ನು ಬಾಟಮ್ನ ಕಟ್ ಮಾಡಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ರನ್ನರ್ ನೋಡ್ಕೊಳ್ತಾ ಇದ್ದೀನಿ ನೀಟಾಗಿ ವರ್ಕ್ ಆಗ್ತೈತಾ ಇಲ್ವಾ ಅಂತ. ಸೊ ದಟ್ ನಾನು ನೀಟಾಗಿ ಕಟ್ ಮಾಡಿಕೊಂಡೆ. ನಾನು ಯಾವ ಥರ ಬ್ಯಾಗ್ ಬೇಕಿತ್ತೋ ಆ ಥರ ಬ್ಯಾಗ್ ಸಿಕ್ತು. ಆ್ಯಂಡ್ ಫ್ಯಾಬ್ರಿಕ್ಕು ಸಿಕ್ತು. ನನ್ನ ಹತ್ರ ಗ್ರೀನ್ ಕಲರ್ ಡೀಪ್ ಕಲರ್ ದುಪ್ಪಟ್ಟ ಇತ್ತು, ವೇಸ್ಟ್ ದುಪ್ಪಟ್ಟ. ಸೊ ನಾನು ಅದನ್ನೇ ಲೀಫ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಬಂಚಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ದುಪ್ಪಟ್ಟದಲ್ಲಿ 4 ರಿಂದ 5 ಫೋಲ್ಡ್ ಮಾಡಿಕೊಂಡು ಈ ಥರ ಮಾಡಿಕೊಂಡೆ. ಸೊ ಅದೇ ಥರ ಫ್ಯಾಬ್ರಿಕಲ್ಲೂ ಹಿಂಗೆ ಕಟ್ ಮಾಡಿಕೊಂಡೆ. ಸೊ ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನೋ ಅದರಲ್ಲೇ ಫುಲ್ ಹ್ಯಾಂಡ್ ಸ್ಟಿಚ್ ನೀವು ಡೀಟೇಲಾಗಿ ನೋಡ್ಬೋದು. ಡೀಟೇಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ಡೀಟೇಲ್ ಹಾಕ್ತೀನಿ. ಸೊ ನೋಡಿ, ಅದು ಫುಲ್ ಹ್ಯಾಂಡ್ ಸ್ಟಿಚ್ ಆಗಿರೋದು. ಬೇರೆ ಯೂಟ್ಯೂಬರ್ಸ್ ಅದನ್ನು ಫುಲ್ ಟೈಲರ್ ಮಿಷಿನ್ ಸ್ಟಿಚ್ ಮಾಡೋರೆ. ಸೊ ಗ್ರಿಪ್ ಇರಲಿ ಅಂದ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ತೊಗೊಂಡು ರೌಂಡ್ ಶೇಪ್ ಕಟ್ ಮಾಡಿ, ಸೊ ಅದನ್ನು ಫ್ಯಾಬ್ರಿಕ್ಕಿಂದ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಸೊ ದಟ್ ಅದು ನೋಡೋಕ್ಕೆ ತುಂಬ ಎಫಿಷಿಯೆಂಟಾಗಿ ಕಾಣಿಸ್ಲಿ ಅಂತ. ಇದೇ ನೀವು ಗಮ್ ಆರು ಬಳಸ್ಕೋಬೋದು, ಡೈರೆಕ್ಟಾಗಿ ಸ್ಟಿಚರ್ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಬಟ್ಟೆ ತಗೊಂಡು ನೀಟಾಗಿ ಒಳಗಿಂದನೇ ಇನ್ನೊಂದು ಗಮ್ ಹಾಕೊಂಡು ಪೇಸ್ಟ್ ಮಾಡ್ಬೋದು. ನಾನು ಸುಮ್ಮನೆ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡೆ. ಸೊ ನಾನು ಈ ಥರ ಉದ್ದವಾಗಿ ಸ್ಟ್ರಿಪ್ ಅಂದರೆ ನೆನ್ನೆ ವಿಡಿಯೋದು ನೋಡಿದ್ರೆ ಈ ಥರ ಒಂದು ನಾನು ರೋಸ್ ಮಾಡೋದು ಹೇಳ್ಕೊಟ್ಟೆ. ಇವಾಗ ರೋಸ್ ಪ್ರೊಸೆಷನ್ ನೋಡಿಕೊಂಡೆ. ನೋಡಿ, ಈ ಥರ ರೋಸ್ ಮಾಡ್ಕೊಳ್ಳೋದು. ಸೊ ಈ ಥರ ರೋಸ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ. ತುಂಬ ಈಸಿ ಮತ್ತು ಬೇಗನೆ ಆಗುತ್ತೆ. ಒಂದು ಸ್ಟ್ರಿಪ್ ಇಟ್ಕೊಂಡು 10 ಮಾಡ್ಕೊಂಡ್ರೆ ಸಾಕು. 10 ಸ್ಟ್ರಿಪ್ ಇಟ್ಕೊಂಡು 10 ಮಾಡ್ಕೋಬೋದು. ನೋಡಿ, ಇದೇ ಥರ ನಾನು ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನ್ ತೊಗೊಂಡೆ. ಸೊ ದಟ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಫಸ್ಟ್ ನಾನು ನೋಡಿದೆ. ಮಧ್ಯದಲ್ಲಿ ಪಿಂಕ್ ಇಟ್ಟು ಸುತ್ತಲೂ ಗೋಲ್ಡ್, ಮತ್ತೆ ಸುತ್ತಲೂ ಪಿಂಕ್. ಸೊ ಗೋಲ್ಡ್ ಅಲ್ಲ, ಇದೊಂಥರ ಯೆಲ್ಲೋ ಕಲರು. ಸೊ ನಾನು ನೋಡಿ ಎಲ್ಲನೂ ನಾನು ಹ್ಯಾಂಡ್ ಸ್ಟಿಚ್ಚೇ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಗಮ್ನ ಬೆಳೆಸ್ತಾ ಇಲ್ಲ. ಸೊ ಲಾಸ್ಟ್ ಔಟ್ಪುಟ್ ಹಿಂಗೆ ಬಂತು. ಸೊ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಮತ್ತೆ ಆ ಬ್ಯಾಗ್ನ ತೊಗೊಂಡು ಮೇಲಿಂದ ಕೆಳಗಡೆ ಒಂದ್ಸತಿ ಲಾಸಲ್ಲಿ ನೋಡ್ಕೊಂಡು ಎಲ್ಲ ಟಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಹೆಂಗೆ ಟಕ್ ಮಾಡ್ಕೊಳ್ತೀವಲ್ಲ, ಓವರ್ಲೇ ಆಗಿ ಮಾಡ್ತೀವಲ್ಲ, ಹಂಗೆ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಔಟ್ಪುಟ್ ಹಿಂಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಬ್ಯಾಗಿಂದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಾನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ನಾನು ಇದೇ ಥರ ವೀಡಿಯೋ ಮಾಡ್ತಾ